ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಬಹುದು, ಅದು ಆಕ್ಷನಲ್ಲಿ ಈ ರೀತಿ ಪರ್ಚೇಸ್ ಆದಮೇಲೆ. ಅದೇ ರೀತಿಯಾಗಿ ಫೆಫ್ ಡು ಪ್ಲೆಸಿಸ್ ಅವರು ಇಷ್ಟು ವರ್ಷಗಳ ಕಾಲ, ಒಂದು 2 ರಿಂದ 3 ವರ್ಷಗಳ ಕಾಲ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು. ಅದೇ ರೀತಿಯಾಗಿ ಈ ಬಾರಿ ಏನು ಮೆಗಾ ಆಕ್ಷನ್ ಆಗಿರೋದ್ರಿಂದ ಎಲ್ಲ ಪ್ಲೇಯರ್ಸ್ಗಳು ಬೇರೆ ಬೇರೆ ಟೀಮ್ಗಳಿಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಯಾವ ಪ್ಲೇಯರ್ನ ಪರ್ಚೇಸ್ ಮಾಡಿದೆ, ಅದೇ ರೀತಿಯಾಗಿ ಪ್ರಾಬಬಲ್ ಆಗಿ ಯಾವ ಪ್ಲೇಯರ್ ಕ್ಯಾಪ್ಟನ್ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರ್ಯಾರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅನ್ನೋದನ್ನು, ಅಂದರೆ ಫಾರ್ಮಲ್ ಇಂಡಿಯನ್ ಪ್ಲೇಯರ್ಸ್ಗಳು ಯಾರ್ಯಾರು ಇದ್ದಾರೆ, ಅದೇ ರೀತಿಯ ಯಂಗ್ಸ್ಟರ್ಸ್ಗಳು ಇದ್ದಾರೆ, ಯಾವ್ಯಾವ ಪ್ಲೇಯರ್ಸ್ಗಳು ಇದ್ದಾರೆ ಅನ್ನೋದನ್ನು ಕ್ಯಾಪ್ಟನ್ಸಿ ರೇಸಲ್ಲಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ನನ್ನ ಕ್ಯಾಪ್ಟನ್ ಯಾರಾಗ್ಬೋದು ಆರ್ ಸಿ ಬಿ ಟೀಮ್ಗೆ, ನನ್ನ ಫೇವ್ರೆಟ್ ಪ್ಲೇಯರ್ ಆಗಿ ಈ ಪ್ಲೇಯರ್ ಆಗಬಹುದು, ಆಪ್ಷನ್ ಇದೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೆ, ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ಎಲ್ಲ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದುಬಿಡೋಣ. ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಬಹುದು ಅನ್ನೋದು ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಮೊದಲಿಂದ ವಿರಾಟ್ ಕೊಹ್ಲಿ ಅವರಿದ್ದರು. ಅದೇ ರೀತಿ 2021 ಅವರು ಸ್ಟೆಪ್ ಡೌನ್ ಆದರು ಕ್ಯಾಪ್ಟನ್ಸಿಂದ. ಅದೇ ರೀತಿಯಾಗಿ ನೆಕ್ಸ್ಟ್ ಫೆಫ್ ಡು ಪ್ಲೆಸಿಸ್ ಅವರು ನಿಭಾಯಿಸಿದ್ರು. ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿಯ ಕ್ಯಾಪ್ಟನ್ ಯಾರಾಗಬಹುದು, ಮತ್ತೆ ವಿರಾಟ್ ಕೊಹ್ಲಿ ಅವರು ಆಗ್ಬಹುದಾ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಯಾರ್ಯಾರು ಕ್ಯಾಪ್ಟನ್ಸಿ ರೇಸಲ್ಲಿ ಒಬ್ಬೊಬ್ಬರಾಗಿ ಸೀನಿಯರ್ಸ್ಗಳ ಕ್ಯಾಟಗರಿಯಲ್ಲಿ ಬಂದರೆ, ಇಲ್ಲಿ ನಮ್ಮ ಆರ್ ಸಿ ಬಿಯ ಒಳ್ಳೆ ಬೈನೆ ಮಾಡಿರುವಂಥ ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ. ಅದೇ ರೀತಿಯಾಗಿ ಮೇನ್ ಇವ್ರ SRHಗೂ ಕೂಡ 1-2 ಬಾರಿ ಕ್ಯಾಪ್ಟನ್ಸಿನೂ ಮಾಡಿದ್ರು, ಒಂದು ಸೀಸನ್ ಪೂರ್ತಿನೇ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಒಬ್ಬ ಬೌಲರ್ಗೆ ಕೊಟ್ಟರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ ಕ್ಯಾಪ್ಟನ್ಸಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಚಾನ್ಸಸ್ ಇದೆ, ಯಾಕಪ್ಪ ಅಂತ ಹೇಳಿ ನಮ್ಮ ಇಂಡಿಯಾದ ಸೀನಿಯರ್ ಪ್ಲೇಯರ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಈಗ ಆಪ್ಷನ್ ನಂಬರ್ 2 ಅಲ್ಲಿ ಹೋಗ್ತಾ ಇದೆ, ಸೀನಿಯರ್ಗಳ ಕ್ಯಾಟಗರಿಯಲ್ಲಿ ಬರ್ತಾರೆ. ಇಲ್ಲಿ ಕೃಣಾಲ್ ಪಾಂಡ್ಯ ಅವರು. ಕೃಣಾಲ್ ಪಾಂಡ್ಯ ಅವರಿಗೆ ಪ್ರಾಬಬಲ್ ಆಗಿ ಕೊಡುವ ಸಾಧ್ಯತೆ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, LSG ಲಕ್ನೋ ಸೂಪರ್ ಜಾಯಿಂಟ್ಸಲ್ಲೂ ಕೂಡ ಇವರು ಕ್ಯಾಪ್ಟನ್ಸಿನ ಮಾಡಿದ್ದಾರೆ KL ರಾಹುಲ್ ಅವರ ಅಲಭ್ಯತೆಯಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಕೃಣಾಲ್ ಪಾಂಡ್ಯ ಅವರಿಗೆ ಒಳ್ಳೆ ಆಪ್ಷನ್ ಆಗಿ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇವರು ಕೂಡ ಆಲ್ರೌಂಡರ್ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ಮಾಡಿ ಇವ್ರಿಗೆ ಸಿಕ್ಕಾಪಟ್ಟೆ ಅನುಭವ ಇದೆ. ಯಾಕಪ್ಪ ಅಂತ ಹೇಳಿ ಸದ್ಯ ಅವ್ರದ್ದೇನೋ ಬರೋಡಾ ಟೀಮ್ ಏನೋ ಒಳ್ಳೆ ಸ್ಕೋರ್ಗಳನ್ನು ಮಾಡಿತ್ತು. ಅದೇ ರೀತಿಯಾಗಿ ಇವರು ಕ್ಯಾಪ್ಟನ್ ಆಗಿದ್ಕೊಂಡು ಒಂಥರ ತಕ್ಕ ಮಟ್ಟಿಗೆ ಟೀಮ್ನ ಲೀಡ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕೃಣಾಲ್ ಪಾಂಡ್ಯ ಅವರು. ಅದೇ ರೀತಿಯಾಗಿ 3ನೇ ಆಪ್ಷನ್ ಆಗಿ ಬರ್ತಾರೆ ಇಲ್ಲಿ ರಜತ್ ಪಟ್ಟಿದಾರ್ ಅವರು. ರಜತ್ ಪಟ್ಟಿದಾರ್ ಅವರು ಕೂಡ ಇವಾಗ ಮಧ್ಯಪ್ರದೇಶದಕ್ಕೇನು ಈ ರಂಜಿ ಟ್ರೋಫಿಲೇನೋ ಆಟ ಆಡ್ತಿದ್ದಾರೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದ ಲೀಡ್ ಮಾಡ್ತಿರುವಂಥ ರಜತ್ ಪಟ್ಟಿದಾರ್ ಅವರು ಒಂಥರ ಕ್ಯಾಪ್ಟನ್ಸಿ ಆಪ್ಷನ್ ಆಗಿ ಆರ್ ಸಿ ಬಿ ಹೆಚ್ಚಿನದಾಗಿ ಇಲ್ಲಿ ನನ್ನ ಪ್ರಕಾರ ರಜತ್ ಪಟ್ಟಿದಾರ್ ಅವರಿಗೆ ಕೊಡುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಒಳ್ಳೆ ಯಂಗ್ಸ್ಟರ್ ಬ್ಯಾಟರ್ ಆಗಿರೋದ್ರಿಂದ, ಒಳ್ಳೆ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ರಜತ್ ಪಟ್ಟಿದಾರ್ ಅವರು ನಂಬರ್ 3 ಅಲ್ಲಿ ಬರುವಂಥವ್ರು ಆಗಿರೋದ್ರಿಂದ, ಒಂಥರ ಸ್ಟ್ಯಾಂಡರ್ಡ್ ಆಗಿ ಅಟ್ಯಾಕ್ ಮಾಡುವಂಥ ಬೌಲರ್ಸ್ಗಳ ಒಂಥರ ಸ್ಪಿನ್ನರ್ಸ್ಗಳಿಗಂತೂ ಬಿಂದಾಸ್ ಆಗಿ ಬ್ಯಾಟಿಂಗ್ ಆಟ ಆಡ್ತಾರೆ. ಆ ರೀತಿ ಹೋದ ಬಾರಿ ಯಾವ ರೀತಿ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮಾಡ್ತಿದ್ರು, ಅದೇ ರೀತಿಯಾಗಿ ಫಾಸ್ಟ್ ಬೌಲರ್ಸ್ಗಳಿಗೂ ಕೂಡ ಒಂಥರ 50-50 ಹೋದ ಬಾರಿ ಯಾವ ರೀತಿ ಸೀಸನಲ್ಲಿ ನೋಡ್ಕೊಂಡು ಬಂದರು, ಆ ರೀತಿ ಒಳ್ಳೆ ಫಾರ್ಮಲ್ಲಿ ಇರುವಂಥ ರಜತ್ ಪಟ್ಟಿದಾರ್ ಅವರು ಈ ವರ್ಷವೂ ಕೂಡ ನಮ್ಮ ಆರ್ ಸಿ ಬಿ ಕೂಡ ಒಳ್ಳೆ ಆಪ್ಷನ್ನೇ ಮಾಡ್ಕೊಂಡು ರಿಟರ್ನ್ ಮಾಡಿತ್ತು. ಅದೇ ರೀತಿಯಾಗಿ ಬೆಂಕಿ ಫಾರ್ಮಲ್ಲಿ ರಜತ್ ಪಟ್ಟಿದಾರ್ ಅವರು ಇರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಮೊದಲ ಬೆಸ್ಟ್ ಕ್ಯಾಪ್ಟನ್ ಆಗಿ ಇಲ್ಲಿ ರಜತ್ ಪಟ್ಟಿದಾರ್ ಅವರು ಮೊದಲ ಆಪ್ಷನ್ ಆಗಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ 4ನೇ ಪ್ಲೇಯರ್ ಆಗಿ ಇಲ್ಲಿ ಆಪ್ಷನ್ ಆಗಿ ಇರ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ. ಏನಾದರೂ ಕಿಂಗ್ ಕೊಹ್ಲಿ ಅವರು ಒಪ್ಪಿಕೊಂಡ್ರೆ ಮಾತ್ರ, ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೂ ಏನು ತೊಂದರೆ ಇಲ್ಲ, ಆದರೆ ಕಿಂಗ್ ಕೊಹ್ಲಿ ಅವರು ಒಪ್ಕೊಳ್ಳೋದು ಮಾತ್ರ ನನ್ನ ಪ್ರಕಾರ ಡೌಟ್ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಆಪ್ಷನ್ ಆಗಿರ್ತಾರೆ ಅಷ್ಟೇ ಬಿಟ್ಟರೆ ಕಿಂಗ್ ಕೊಹ್ಲಿ ಅವರು, ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಒಪ್ಕೊಳ್ಳಲ್ಲ ಅಂತ ಅನ್ನಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಬಬಲ್ ಆಗಿ 2 ಪ್ಲೇಯರ್ಸ್ಗಳಿಗೆ ಚಾನ್ಸಸ್ ಇರೋದು ಅಂತಲೇ ಹೇಳ್ಬೋದಾಗಿದೆ. ಮೊದಲೇದಾಗಿ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು. ಯಾಕಪ್ಪ ಅಂತ ಹೇಳಿದ್ರೆ, ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೃಣಾಲ್ ಪಾಂಡ್ಯ ಅವರ ಒಳ್ಳೆ ಬ್ಯಾಟಿಂಗ್ ಶೈಲಿ, ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ಕೂಡ ಒಳ್ಳೆಯದಾಗಿ ಮಾಡ್ತಾರೆ ಕೃಣಾಲ್ ಪಾಂಡ್ಯ ಅವರು. ಅದಕ್ಕಾಗಿ ಇಲ್ಲಿ ಪ್ರಾಬಬಲ್ ಆಗಿ ಮೊದಲು ಆಪ್ಷನ್ ಆಗಿ ಕೃಣಾಲ್ ಪಾಂಡ್ಯ ಅವರು ಇರ್ತಾರೆ. ಅದೇ ರೀತಿ 2ನೇ ಆಪ್ಷನ್ ಆಗಿ ಇಲ್ಲಿ ಮೇನ್ ಆಗಿ ರಜತ್ ಪಟ್ಟಿದಾರ್ ಅವ್ರಿಗೆ ಕೊಡುವ ಚಾನ್ಸಸ್ ಹೆಚ್ಚಿದೆ ಕೃಣಾಲ್ ಪಾಂಡ್ಯ ಅವ್ರಿಗಿಂತ. ಯಾಕಪ್ಪ ಅಂತೇಳಿ ಯಂಗ್ಸ್ಟರ್ಸ್ ಆಗಿರೋದನ್ನು ಒಳ್ಳೆ ಕ್ಯಾಪ್ಟನ್ಸಿನೂ ನಿಭಾಯಿಸ್ತಾರೆ, ಯಾವ್ಯಾವ ರೀತಿ ಚೇಂಜಸ್ಗಳನ್ನು ಮಾಡ್ತಾರೆ ಅನ್ನೋದೆಲ್ಲ ದೊಡ್ಡ ಒಂಥರ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿ ತಲೆಯಲ್ಲಿ ಹೋಗುತ್ತೋ ಅನ್ನೋದ್ರ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಪ್ರಾಬಬಲ್ ಆಗಿ ನಮ್ಮ ಆರ್ ಸಿ ಬಿ ಎಲ್ಲ ಅಭಿಮಾನಿಗಳು ಹೇಳೋದೇನಂತ ಹೇಳಿದ್ರೆ, ರಜತ್ ಪಟ್ಟಿದಾರ್ ಅವ್ರಿಗೆ ಮೇನ್ ಆಗಿ ಕ್ಯಾಪ್ಟನ್ಸಿನ ಕೊಡಲಿ ಅನ್ನೋದೇ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳ ಅಭಿಪ್ರಾಯವೂ ಕೂಡ ಆಗಿರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ, ನಮ್ಮ ಆರ್ ಸಿ ಬಿ ಯಾರನ್ನ ಕ್ಯಾಪ್ಟನ್ ಮಾಡಿದ್ರೆ ಉತ್ತಮವಾಗಿರುತ್ತೆ? ಏನಾದರೂ ಕೃಣಾಲ್ ಪಾಂಡ್ಯ ಅವ್ರು ಕೊಡಬೇಕಾ, ವಿರಾಟ್ ಕೊಹ್ಲಿ ಅವ್ರು ಕೊಡಬೇಕಾ, ಭುವನೇಶ್ವರ್ ಕುಮಾರ್ ಅವ್ರಿಗೆ ಕೊಡಬೇಕಾ, ಅಥವಾ ನನ್ನ ಫೇವ್ರೇಟ್ ಆದಂಥ ರಜತ್ ಪಟ್ಟಿದಾರ್ ಅವ್ರಿಗೆ? ನನ್ನ ಫೇವ್ರೇಟ್ ವಿರಾಟ್ ಕೊಹ್ಲಿ ಅವರು, ಆದರೆ ಅವರು
ಕ್ಯಾಪ್ಟನ್ಸಿನ ತೆಗೆದುಕೊಳ್ಳೋದು ನಂಗೆ ಸಿಕ್ಕಾಪಟ್ಟೆ ಡೌಟ್ ಅನಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ರಜತ್ ಪಟ್ಟಿದಾರ್ ಅವರು ನನ್ನ ಪ್ರಕಾರ ಶ್ಯೂರ್ ಆಗಿ ಒಳ್ಳೆ ಸಿಚುವೇಶನ್ಗೆ ತಕ್ಕ ಹಾಗೆ ಆಟ ಆಡುವಂಥ ಪ್ಲೇಯರ್ ಆಗಿರೋದ್ರಿಂದ ನನ್ನ ಪ್ರಕಾರ ಪ್ರಾಬಬಲ್ ಆಗಿ ರಜತ್ ಪಟ್ಟಿದಾರ್ ಅವ್ರಿಗೆ ಕೊಟ್ಟರೆ ಕ್ಯಾಪ್ಟನ್ಸಿ ಒಳ್ಳೇದಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. IPL ಕ್ರಿಕೆಟ್ RCB ಎಲ್ಲ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.